ನಮ್ಮ ಸಮೀರ ತುಂಬಾ ದಿನ ಆದ್ಮೇಲೆ ಒಂದು ವಿಡಿಯೋ ಮಾಡಿಬಿಟ್ಟವನೆ. ಅದರಲ್ಲೂ ಒಂಚೂರು ಏನಾದ್ರು ಸಿಂಪತಿ ವರ್ಕೌಟ್ ಆಗುತ್ತಾ ಅಂತ ಟ್ರೈ ಮಾಡವನೆ. ಪಾಪ ಅವನು ಮಾಡಿದ ಕರ್ಮಕ್ಕೆ ಈಗ ಇರಕ್ ನೆಲೆ ಇಲ್ಲಂಗೆ ಆಗ್ಬಿಟ್ಟು ಬಿದ್ದಿ ಬಿದ್ಬಿಟ್ಟವನಂತೆ. ಅದಕ್ಕೆ ಕಾರಲ್ಲಿ ಕೂತ್ಕೊಂಡು ವಿಡಿಯೋ ಮಾಡ್ಬಿಡ್ತಾವನಂತೆ. ಜೊತೆಗಿದ್ದವ್ರು ಕೈ ಕೊಟ್ಬಿಟ್ರಂತೆ. ನಮ್ಮ ಜಯಂತು ಬಗ್ಗೆ ಇದೇನೋ ಪ್ರೀತಿನೋ ಏನೋ ಗೊತ್ತಿಲ್ಲ, ಸಿಕ್ಕಾಬಿಟ್ಟು ಹೊಗಳು ಮಾತಾಡ್ಬಿಟ್ಟವನೆ. ಇನ್ನು ಇನ್ನೊಂದು ವಿಷಯ ಏನಂದ್ರೆ, ಇವನು ಯಾರನ್ನಾದ್ರೂ ಹೆಸರು ತಗೊಂಡು ಹೊಗಳಿ ಮಾತಾಡ್ಬಿಟ್ಟ ಅಂದ್ರೆ ಅವ್ರ ಕತೆ ಅಷ್ಟೇ ಗೋವಿಂದ ಅನ್ನೋ ಥರ ಯಾರೋ ಮಾತಾಡ್ತಿದ್ರು ಅಂತ ಮಟಾಶ್ ಬಾಯಿ ಅಂತ ಇವತ್ತು. ಆಮೇಲೆ ಈ ಸುಜಾತವನ್ನು ಮುಗಿಕೊಂಡು ಕರಗಿ ವಿಡಿಯೋ ಮಾಡಿದ್ದಂಥದ್ದು. ಅದಕ್ಕೆ ಸೌಜನ್ಯನ ಥರನೇ ಅನನ್ಯಗೂ ನ್ಯಾಯ ಕೊಡಿಸ್ಬೇಕು ಅಂತ ಹೋಗ್ಬಿಟ್ಟಿದ್ದಂತೆ. ಆಮೇಲೆ ಅವ್ನಿಗೆ ಯಾವುದು ದುಡ್ಡು ಬಂದಿಲ್ವಂತೆ. ಬೇಕಾದ್ರೆ ನೋಡಿ ನನ್ನ ಅಕೌಂಟ ಸ್ಟೇಟ್ಮೆಂಟ್ ಅಂತ ಹೇಳ್ಬಿಟ್ಟು ಸ್ಟೇಟ್ಮೆಂಟ್ ಎಲ್ಲ ತೋರಿಸ್ತಿದ್ದ. ಇಂಥ ದುಡ್ಡು ಯಾರಾದರೂ ಅಕೌಂಟಿಗೆ ತಗೋತಾರ ಸಮೀರು? ಜನ ಪೆಂಗ್ನ ಮಕ್ಳು ಅಂದ್ಕೊಂಡಿದ್ಯಾ? ಕರೆಕ್ಟು. ಇವ್ರಿಗೆ ಹೆಂಗೆ ಅಂದ್ಕೊಂಡ್ಬಿಟ್ಟವನೆ ಅಂದರೆ, ಈ ಉಳಿದವರೆಲ್ಲ ಪೆಂಗ್ನನ್ ಮಕ್ಳಂತೆ, ಇವನು ಸಿಕ್ಕಾಬಿಟ್ಟು ಬ್ರಿಲಿಯಂಟ್ ಅಂತೆ. ಇವನು ಬ್ರಿಲಿಯಂಟ್ ಇರಬೇಕು, ಯಾಕೆಂದರೆ ಸುಳ್ಳು ಕತೆ ಕಟ್ಟೋದ್ರಲ್ಲಿ, ಹಾಗೆ ಕತೆ ಕಟ್ಟು ಜನನ ಯಾಮಾರಿಸೋದ್ರಲ್ಲಿ ಬ್ರಿಲಿಯಂಟೇ ಇವನು. ಇಷ್ಟಾದರೂ ಈ ಹುಡುಗ ಪುಂಗೋದು ಮಾತ್ರ ಬಿಟ್ಟಿಲ್ಲ ನೋಡಿ, ಬಡ್ಜನ್ ಮಾಡ. ಆದರೂ ಈ ತೊಂದರೆ ಮಾತ್ರ ಸೂಪರ್ ಹೋಗೋದು. ನೋ ಮೋರ್ ಲೈಸ್ ಅಂತೆ. ಸುಳ್ಳು ಹೇಳೋಕ್ಕೆ ಇನ್ನೇನು ಉಳಿಸಿದ್ದೀರಪ್ಪ. ಆದರೂ ಈ ವಿಡಿಯೋದಲ್ಲಿ ಈ ಹುಡುಗ ಹೇಳಿರೋ ಒಂದು ಮಾತು ಮಾತ್ರ ನಿಜ. ಅದೇನಪ್ಪ ಅಂದರೆ, ಈ ಸತ್ಯ ನ್ಯಾಯದ ಪರ ಹೋರಾಟ ಮಾಡೋರಿಗೆ ಕಾಲ ಅಲ್ಲ ಇದು ಅಂತ. ಇದು ಕರೆಕ್ಟ್ ನೋಡಿ.